ಯಾದಗಿರಿ ಅಗತೀರ್ಥ ಗ್ರಾಮದಲ್ಲಿ ಹನಿ ಹನಿ ನೀರಿಗಾಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ಬತ್ತಿ ಹೋದ ಬೋರ್ವೆಲ್, ಕೊಳವೆ ಬಾವಿಗಳು, ಟ್ಯಾಂಕರ್ ಬಾಡಿಗೆ ಪಡೆದು ನೀರಿನ ಮೊರೆ ಹೋದಂತ ಗ್ರಾಮಸ್ಥರು. ಇದ್ದಂತವ್ರೇನೋ ಟ್ಯಾಂಕರ್ ನೀರನ್ನ ಬಳಸ್ತಾರೆ, ಬಟ್ ಇಲ್ಲದೆ ಇದ್ದವ್ರು ಏನ್ ಮಾಡ್ಬೇಕು? ಹನಿ ನೀರಿಗಾಗಿ ಕೂಡ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ ಅಗತೀರ್ಥ ಗ್ರಾಮದಲ್ಲಿ. ಇನ್ನು ಪ್ರತಿ ಟ್ಯಾಂಕರ್ಗೆ 1,000 ರೂಪಾಯಿ ಹಣ ಕೊಟ್ಟು ನೀರನ್ನ ಖರೀದಿ ಮಾಡುವಂತ ಪರಿಸ್ಥಿತಿ ಇದೆ. ಹಣ ಇಲ್ದವರು ನೀರ್ ತೆಗೆದುಕೊಂಡು ಬರೋದಕ್ಕೆ ಪಾಪ ಪರದಾಡ್ತಿದ್ದಾರೆ. ನೀರಿನ ಸಮಸ್ಯೆ ಉಲ್ಬಣಕ್ಕೆ ಗ್ರಾಮದ ಮಹಿಳೆಯರು ಈಗ ರೊಚ್ಚಿಗೆದ್ದಿದ್ದಾರೆ. ಶಾಸಕ, ಲೋಕಸಭಾ ಸದಸ್ಯರ ವಿರುದ್ಧ ಮಹಿಳೆಯರ ಆಕ್ರೋಶ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರು. ಎಷ್ಟ್ ದಿನ ಆಯ್ತು ನೀರು ಬರ್ಲಾರ? ನೀರ್ ಬರ್ಲಾರ ಈಗ 4 ವರ್ಷ ಆಯ್ತ್ರಿ. ಮತ್ ನೀರಿಗೆ ಹೆಂಗ್ ಮಾಡ್ತಾರ ಕುಡಿಯಕ? ನೀರ್ ಹೆಂಗ್ ಮಾಡ್ತಾರ? ಇದಕ್ ಹೋಗ್ತೇವ್ರಿ, ಬೇಲೂರ್ಗ್ ಹೋಗ್ತೀವಿ, ತಿರ್ಗಾಡ್ಕೋತ ಅಗ್ಡಿಗೆ ಹೋಗ್ತೇವ್ರಿ. 2 ಕಿಲೋಮೀಟರ್ ಆತದ. ಸದಿಬಿಗೆ ಹೋಗ್ತೇವ್ರಿ. ಆದ್ರ ಅವ್ರು ಒಂದ್ ನಾಳೆ ಆದ 3 ದಿಟ್ಟು ಹೋಗ್ತಾರ ಅಂತೇಳಿ ಅವ್ರು ಒಯ್ಬೇಡ ಅಂತ ನೀರ್ ಕೊಡ್ದಲ್ರಿ. ನೀರ್ ವಿಷಯ ಏನಪ್ಪಾ ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಗತೀರ್ಥ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಅಗತೀರ್ಥ ಗ್ರಾಮದ ಜನರಿಗೆ ನೀರೇ ಸಿಗಲ್ಲ. ಅಕ್ಕಪಕ್ಕದ ಹಳ್ಳಿ ಹೋದ್ರು 2-3 ಕಿಲೋಮೀಟರ್ ಹೋಗ್ಬೇಕು. ಒಬ್ಬೊಬ್ಬ ಮನೇಲಿ ವೆಹಿಕಲ್ ಇದ್ದರು ಯಾವುದೇ ದ್ವಿಚಕ್ರ ವಾಹನ ತಗೊಂಡು ಹೋಗ್ಬಿಟ್ಟು ತರ್ತಾರೆ. ಆಮೇಲೆ ಮುದುಕರು, ವಯಸ್ಸಾಗಿರೋರು ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ ಊರಾಗ ನೀರಿನ ತಿಪ್ಪಲ ಆದ್ರಿ, ಟ್ಯಾಂಕರ್ ತಂದ್ ನಿಂದಿರ್ತಾರ, ಹೊಡೆದಾಡ್ ಸಾಯ್ತಿರಿ. ಒಬ್ರು ಸಿಗ್ತಾವ, ಒಬ್ರು ಸಿಗೋದಲ್ಲ. ಈಗ ತಿರುಗಿ ಮತ್ತೆ 2-3 ವರ್ಷ ಆಯ್ತ್ರಿ. ನೀರಿನ ಬಾಳ ತಿಪ್ಪಲ ಆದ್ರಿ ನಮ್ಗ. ನಮ್ ಊರಿಗೆ MLA MP ಏನು ಮಾಡಲ್ರಿ. ಆಚಿದಾಗ ಬರ್ತಾರ, ಹೋಗ್ತಾರ. ನೀರಿನ ಯಾರು ವ್ಯವಸ್ಥೆ ಮಾಡಿಲ್ರಿ. ನಮ್ಗೆ ಸಂಡಸ್ ಕುಂದ್ರಾಗ ವ್ಯವಸ್ಥೆ ಇಲ್ಲ. ನೀರಿನ ತಿಪ್ಪಲ್ರಿ. MLA MP ಯಾವನು ಮಾರಿ ನೋಡಿಲ್ರಿ. ನಾವ್ ಆತನೇನ್ ಮಾರಿನೇ ನೋಡಿಲ್ಲ. ಬೋರ್ ಇಲ್ರಿ. ಏನ್ ಕರೆಂಟ್ ಇದ್ರ ನೀರ್ ಕಾಣದ್ರಿ. ಕರೆಂಟ್ ಇರ್ಲಿಕ್ಕಂತಂದ್ರೆ ಯಾರು ನೀರಿಲ್ಲ, ಏನಿಲ್ಲ. ಬೋರ್ ಇಲ್ರಿ ನಮ್ಮೂರಾಗ.